ಹಲೋ ಹಲೋ ಯಾರು? ಹಲೋ 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 ಯಾರು ಮಾತಾಡಿ? ಈಗ ಏನೀಗ ಮಾತಾಡ್ತೀರಾ? ಫೋನ್ ಕಟ್ ಮಾಡ್ಲೋ. ಹಲೋ 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 ಯಾರು? ಏನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ಗೊತ್ತಿಲ್ಲ, ನೀವು ಮಡ್ಗಿ ಫೋನ ಪ್ಲೀಸ್ ಯಾಕೆ ಹಿಂಗೆ ಆಡ್ತಾ ಇದೀಯಾ ಕವನ? ಪ್ಲೀಸ್ ಕವನ ಅರ್ಥ ಮಾಡ್ಕೋ. ನೋಡಿ, ನಾನು ಅವತ್ತೇ ಹೇಳಿನಿ ನನಗೆ ಫೋನ್ ಮಾಡಬೇಡಿ ಅಂತ. ಬೇರೆ ಫೋನಿಂದ ಹೆಂಗೆ ಮಾಡಿದಿರಲ್ಲ ನೀವು, ಬೇರೆ ಫೋನ್ ತಗೊಂಡು ಯಾಕೆ ಮಾಡಕ್ಕೆ ಹೋಗಿದ್ದೀರಿ ನನ್ನ ಫೋನ್? ನಾನು ಅವತ್ತೇ ಹೇಳಿನಿ ನಿಮಗೆ ನನಗೆ ಫೋನ್ ಮಾಡಬೇಡಿ ಅಂತ. ಆಯಿತು ಆಯಿತು, ನೋಡು ಈಗ ಏನೋ ಪ್ರಾಬ್ಲಮ್ ಆಗಿತ್ತು, ಎಲ್ಲ ಸರಿ ಆಯಿತು ಅಲ್ವಾ? ಯಾರು ಹೇಳ್ದವರು? ಏಯ್ ನೆನೆ ದಿನ ಅಜ್ಜಿ ತಾತ ಮತ್ತೆ ನಮ್ಮ ಅಮ್ಮ ಎಲ್ಲ ಬಂದು ಮಾತಾಡಿಲ್ವ ನಿಮ್ಮ ಅಪ್ಪ ಅಮ್ಮನ ಜೊತೆ? ಓ ಅವ್ರು ಬಂದ್ಬಿಟ್ರು ಅಂದ್ಬಿಟ್ಟು ಯಾಕೆ ನೋಡು ಇಷ್ಟೊಂದು ಆಟ ಒಳ್ಳೇದಲ್ಲ, ನಿಜವಾಗ್ಲೂ ನನಗೊಂದು ತಾಳ್ಮೆ ಇರ್ತದೆ. ನಂಗೆ ನೀನೇ ಬೇಕು ಅಂದ್ಕೊಂಡು ಇಷ್ಟೆಲ್ಲ ಆಟ ಮಾಡ್ತಾಯಿದ್ದೀನಿ, ನೀನು ನೋಡ್ರಿ ಹಿಂಗೆ ಆಡ್ತಾ ಇದೆಯಲ್ಲ ನೀನು. ನನಗೆ ಸಖತ್ ಬೇಜಾರು ಮಾಡ್ತೀಯೇ. ನೀವು ಬೇಜಾರು ಮಾಡ್ಕೊಂಡ್ರೆ ನನಗೇನು? ಬಿಡು ಆಯಿತು, ನಿನ್ಗೆ ಏನಿಲ್ಲ ಸಿಕ್ಕಿಲ್ಲ ಬಿಡು, ಆಯಿತು ಇಡ್ತೀನಿ ಬಿಡು. ಪಾಪ ನಿನ್ಗೆ ಯಾಕೆ ತೊಂದರೆ? ಸರಿ ಸರಿ ಆಯಿತು, ಇಡಿ ಮೊದಲು. ಹಲೋ 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 ಏನು ನಾನೇ ಕಟ್ ಮಾಡ್ತೀನಿ ರೀ. ಪಾಪ ನಿಮ್ಗೆ ಯಾಕೆ ತೊಂದರೆ? ಪ್ಲೀಸ್ ಕವನ, ಯಾಕೆ ಕವನ, ನಿಜ ನನಗೆ ಎಷ್ಟು ಬೇಜಾರಾಗದೆ ಗೊತ್ತಾ ನನಗೆ. ನೀನು ಹಿಂಗೆ ಆಡೋದಂತೂ ನಾನು ಸೈಕ್ ಆಗೋಯ್ತೀನಿ ನಾನು. ಇದೊಳ್ಳೆ ಸರಿ ಆಯ್ತಲ್ಲ, ನೀವು ಸೈಕಾರವಾಗಿ ಏನಾರಾಗಿ ನನಗೆ ಫೋನ್ ಮಾಡಿರಿ ನೀವು. ನಿನ್ನಿಂದಾನೇ ಹುಚ್ಚಿಡ್ದಿರೋದು ನನಗೆ. ಈ ಡೈಲಾಗ್ಗಳಿಗೆಲ್ಲ ಏನು ಕಮ್ಮಿ ಇಲ್ಲ, ಸುಮ್ಮನೆ ಇಡಿ ಫೋನ ನೀವು. ನೋಡು ನಾನು ಫಸ್ಟ್ ಟೈಮ್ ನೀನು ನೋಡಿದಾಗಲೇ ಲವ್ವಲ್ಲಿ ಬಿದ್ದೋಗ್ಬಿಟ್ಟೆ. ಹೇಳೋದನ್ನ ಅರ್ಥ ಮಾಡ್ಕೊ. ಈ ಥರ ಡೈಲಾಗ್ಗಳೆಲ್ಲ ನನ್ನ ಹತ್ರ ಬಡದ್ರೆ ನಾನು ನಂಬ್ಕೊಳಕ್ಕೂ ಇಲ್ಲ ನನ್ನ ಕತೆ. ಇಡಿ ಫೋನ ಪ್ಲೀಸ್ ಕವನ, ಪ್ಲೀಸ್ ನಾನು ಕೊಟ್ಟು ಚೆನ್ನಾಗಿ ಮಾತಾಡು ನೀನು. ನೋಡು ಅವತ್ತಿಂದ ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ಹುಚ್ಚು ಬಂದಂಗೆ ಆಗ್ಬಿಟ್ಟೈತೆ. ನೋಡಿ, ನಿಮ್ಗೆ ಹುಚ್ಚಾರು ಬರಲಿ ಬೆಪ್ಪಾರು ಬರಲಿ ಅದನ್ನ ಕಟ್ಕೊಂಡು ನನಗೇನು, ಸುಮ್ಮನೆ ಫೋನ್ ಇಡಿ ಅಂತ ಹೇಳ್ತಾ ಇರೋದು. ಸರಿ ಸರಿ ಆಯಿತು, ಇಡ್ತೀನಿ. ಒಂದು 5 ನಿಮಿಷ ಟೈಮ್ ಕೊಡು ಪ್ಲೀಸ್, ನನಗೋಸ್ಕರ ಮಾತಾಡು ಪ್ಲೀಸ್. ನಿಂದ ಅಮ್ಮಯ್ಯ ಅಂತೀನಿ. ಆಯ್ತದ ಏನು ಹೇಳಿ? ಏನಂತ ಅಂದ್ರು ನೆನೆ ದಿನ? ನಾವೇನು ಕೇಳಿಸ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಆಯಿತು ನಾನೇ ಹೇಳ್ತೀನಿ. ನಮ್ಮ ಅಮ್ಮ ಹೇಳ್ತು ನಿಮ್ಮ ಅಪ್ಪ ನಮ್ಮನೂ ಆಯಿತು ಅಂತ ಒಪ್ಕೊಂಡವ್ರಂತೆ. ನಿನ್ನ ಒಂದು ಮಾತು ಕೇಳ್ತೀವಿ ಅಂದಿದ್ದಾರಂತೆ. ಆಮೇಲೆ ಬೇಡ ಗಿಡ ಅಂದ್ಬಿಟ್ಟಿಯ. ಆಮೇಲೆ ನಾನೇನಿಲ್ಲ ನಿಜವಾಗ್ಲೂ. ಏನು ನಿಮ್ದು ಅವಾಜು? ಏನು ನನಗೆ ಇಷ್ಟನೇ ಇಲ್ಲ ಅಂತೀನಿ, ಬೇಡ ಬೇಡ ಅಂತೀನಿ. ಏನೀಗ ಮೇಲೆ ಏನ್ರಿ ಹಿಂಗೆ ಕೋಪ ತೋರ್ತೀರ ನೀವು? ನಾನು ಏನ್ರಿ ಮಾಡಲಿ? ನೋಡಪ್ಪ, ನನಗಂತೂ ಇಷ್ಟ ಇಲ್ಲ ನನಗೆ. ನಾನು ಅದನ್ನೇ ಹೇಳೋದು ನಮ್ಮ ಅಮ್ಮನಿಗೂ ನಮ್ಮ ಅಪ್ಪನಿಗೂ. ಯಾಕೆ ಇಷ್ಟಪಡಬೇಕು, ಯಾಕೆ ನನಗೆ ಇಷ್ಟ ಇಲ್ಲ ಅಂತಂತೀನಿ ನಾನು. ಬೇಕಾಗುವಿಲ್ಲ. ಇವತ್ತೇ ಮದುವೆ ಆಗಿಲ್ಲ ಏನಿಲ್ಲ, ಆದರೆ ಇಷ್ಟೆಲ್ಲ ರಗಳೆ ರಾಮಾಯಣ ಆಗೈತೆ. ಇನ್ನು ಮದುವೆ ಆದ್ಮೇಲೆ ಇನ್ನೇನಾಗಬೇಕು? ಸವಸ್ವೆ ಬೇಡ ನಮ್ಗಂತೂ. ನಾನಂತೂ ಒಪ್ಪಿಗೆ ಇಲ್ಲ ಅಂತಾನೆ ಅನ್ನೋದು. ನಂಗೆ ಏನಾದರೂ ಅಂದರೆ ಬಂದು ಕಿಡ್ನಾಪ್ ಆಗೋಯ್ತೀಯ ಹುಷಾರು. ಯಾಕೆ ನನ್ನೇನು ಕಿಡ್ನಾಪ್ ಮಾಡ್ತೀರಾ? ಇದೊಳ್ಳೆ ಸರಿ ಆಯಿತು. ಖುಷಿ ನೋಡು, ಖುಷಿಯೇ. ನಿನಗೂ ನನ್ನ ಕಂಡ್ರೆ ಇಷ್ಟ ಅಂತ ನಂಗೆ ಗೊತ್ತು. ಬದನೆಕಾಯಿ ನನಗೆ ಯಾವ ಇಷ್ಟನೂ ಇಲ್ಲಪ್ಪ. ನಂಗೆ ಸುಮ್ಮನೆ ನನಗೆ ಯಾವ ಇಷ್ಟನೂ ಇಲ್ಲ, ಕಷ್ಟನೂ ಇಲ್ಲ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ನಿಮ್ಮ ಮದುವೆ ಆಗೋಕ್ಕೆ. ಹೌದಾ? ಸರಿ ಬಿಡು ಆಯಿತು. ಸರಿ ಬಿಡಿ ಆಯಿತು, ಇಡ್ಲಾ? ನೋಡು ಹೆಂಗಂತ ಇದೆಯಾ ಅಂತ. ನಿಜವಾಗ್ಲೂ ನೀನು ಆಡೋದು ನೋಡು ನನಗೆ ಎಷ್ಟು ಕೋಪ ಹತ್ತದೆ ಗೊತ್ತಾ? ಕೋಪತ್ರ ಈಗ ಏನು ಮಾಡಬೇಕು? ಪ್ಲೀಸ್ ನೋಡು, ನನ್ನ ಬಂಗಾರಿ ಅಲ್ವಾ ನೀನು, ನನ್ನ ಮುದ್ದು ಅಲ್ವಾ, ನನ್ನ ಚಿನ್ನ ಅಲ್ವಾ ನೀನು. ಈ ಮಸ್ಕಗಳಿಗೆಲ್ಲ ನಾನು ಬಗ್ಗಕ್ಕಿಲ್ಲ ನಾನು. ನನ್ನ ಬಂಗಾರ ಅಲ್ವಾ, ಪ್ಲೀಸ್ 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 ನೋಡು. ನಾನು ನೀನು ತುಂಬ ಇಷ್ಟಪಡ್ತೀನಿ, ರಾಣಿ ಥರ ನೋಡ್ಕೊತೀನಿ. ದಯವಿಟ್ಟು ನೋಡು ಪ್ಲೀಸ್. ನೀನೇ ಈ ಥರ ಸಿಚುವೇಶನ್ ಇದ್ದಿದ್ರೆ ನಿಮ್ಮ ಅಪ್ಪ ಅಮ್ಮನೂ ನನ್ನ ಬಗ್ಗೆ ಯಾರು ಕೆಟ್ಟದಾಗ ಫೋನ್ ಮಾಡಿ ಹೇಳಿದರೆ ನಂಬ್ತಿರ್ಲಿಲ್ವಾ? ಹಂಗೆ ತಾನೇ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಬಾರ್ದು. ಈಗ ನನಗೆ ಅವತ್ತಿಂದ ನಂಬಿಕೆ ಐತೆ, ಇವತ್ತಿಗೂ ನಂಬಿಕೆ ಐತೆ. ಅಂದರೆ ನಮ್ಮ ಅಮ್ಮನಿಗೆ ಡೌಟ್ ಇದ್ದಿದ್ದು ಕ್ಲಿಯರ್ ಆಯಿತು ಅಲ್ವಾ? ಪ್ಲೀಸ್ ಅವೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡ. ನೋಡು ತುಂಬ ಚೆನ್ನಾಗಿರಬೇಕು ಜೀವನದಲ್ಲಿ ಅಂತ ನನಗೆ. ನನ್ನ ಜೀವನ ಪರ್ಯಂತ ನಿನ್ನ ಜೊತೆಲೇ ಕಳಿಬೇಕು ಅನ್ನೋದು ನನ್ನ ಆಸೆ ಆಗೈತೆ. ಅದಕ್ಕೆ ಮಾತ್ರ ತಣ್ಣೀರು ಹಚ್ಬೇಡ ಪ್ಲೀಸ್ ಕವನ. ಅಯ್ಯೋ ಏನಪ್ಪ ಅಷ್ಟರ ಮಟ್ಟಕ್ಕೂ ಪ್ರೀತಿ ಉಕ್ಕಿ ಹರಿತಾ ಕೂತದೆ? ಅದೇನೋ ಗೊತ್ತಿಲ್ಲ ಕವನ, ನಿಜವಾಗ್ಲೂ ನನಗೆ ಫಸ್ಟ್ ನೋಡಿದಾಗಲೇ ತುಂಬ ಇಷ್ಟ ಆಗ್ಬಿಟ್ಟೆ ನೀನು. ಫಸ್ಟ್ ನೋಡಿದ ತಕ್ಷಣ ಲವ್ ಆಗೋಯ್ತು. ಓಹೋ ಲವ್ ಆಗ್ಬಿಡ್ತು. ಲವ್ ನಿಮಗೆ ಹಿಂಗೆ ಡೈಲಾಗ್ ಹೊಡೆದೆ ಅದೆಷ್ಟು ಹುಡುಗಿರು ಡೈಲಾಗ್ ಹೊಡೆದಿರೋ? ಪ್ರಾಮಿಸ್ ನೀನು ಒಬ್ಳಿಗೆ ಕಣಮ್ಮ. ಫಸ್ಟು ನಿನ್ನೆ ನೋಡಕ್ಕೆ ಬಂದಿರೋದು ನಾನು, ಗೊತ್ತಾ? ಫಸ್ಟ್ನೇ ಹುಡುಗಿನೇ ಬಿದ್ದೀನಿ ನಾನೆಂತ ದಡ್ಡ ನೋಡು. ಏನಂದ್ರೆ ಹಂಗಾರೆ ನನಗೆ ಚೆನ್ನಾಗಿಲ್ವಾ? ಸೂಪರ್ ಆಗಿರೋಕ್ಕೆ ತಾನೇ ಈ ಥರ ತಲೆಗೆಡ್ಸ್ಕೊಂಡಿರೋದು ನಾನು. ಒಂದು ಚೆನ್ನಾಗಿಲ್ಲ ಅಂದ್ರೆ ಇಷ್ಟಪಡ್ತಿದ್ದಿಲ್ಲ ನೋಡು, ಅವೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ. ಅಷ್ಟೇ, ನನಗೆ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ಸುಮ್ಮನೆ ನನಗೆ ಸೈಕ್ ಮಾಡಬೇಡ ನೀನು. ಆಗಲಿ ಬಿಡಿ, ಸೈಕೆ ಆಗಲಿ ಅದೇನಂತೆ, ಏನಾದ ಆಗೇ ಬಿಡ್ಲಿ ನೋಡೋಕ್ಕಾಯ್ತದೆ. ಕವನ ಪ್ಲೀಸ್ ಕವನ, ನಿಜವಾಗ್ಲೂ ನಾನು ಯಾರ ಹತ್ರನೂ ಯಾವ್ದಕ್ಕೋಸ್ಕರ ಇಷ್ಟೊಂದು ಆಗಿರ್ದಿಲ್ಲ ಗೊತ್ತಾ? ನೋಡು, ನಿಮ್ಮ ಅಪ್ಪ ಅಮ್ಮ ಕೇಳಿದಾಗ ಆಯ್ಕೆ ಅಂತ ಅಂದ್ಬಿಟ್ರೆ ನಾನು ನಿಜವಾಗ್ಲೂ ಬದುಕಿಲ್ಲ ನಾನು. ಫುಲ್ಲು ಓವರ್ ಆಕ್ಟಿಂಗ್ ಕಣಪ್ಪ ನಿಂದು, ಫುಲ್ಲು ಓವರ್ ಆಕ್ಟಿಂಗು. ಅದೆಷ್ಟು ದಿನ ಗಂಟವ ಮದುವೆ ಗಂಟೆ ಹಿಂಗೆ ಆಡ್ತೀರಿ? ಇಲ್ಲ ಕಣಪ್ಪ, ದೇವ್ರಣವು ನೀನು ಹಾಕಿದ ಗೆರೆ ದಾಟಕ್ಕಿಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ಅಮ್ಮವ್ರ ಗಂಡಾಗಿರ್ತೀನಿ, ಸರಿಯಾ? ಅಯ್ಯೋ ನೋಡ್ತೀನಿ ಸುಮ್ಕಿರಿ. ನಿಜ ನೋಡ್ಬೇಕಾ ನೀನೇ? ನನಗೆ ನಿಜವಾಗ್ಲೂ ನೀನು ತುಂಬ ಇಷ್ಟ ಆಗಿದೆಯಾ. ಹೇಳಿದ್ರೆ ಓವರಾಗಿ ಆಡ್ತೀಯಾ ಅಂತ ಬೈತೀಯ. ಏನು ಮಾಡೋದು? ನಿಜವಾಗ್ಲೂ ಏನಾಗುತ್ತೋ ಏನೋ ಅಂತ ತುಂಬ ಟೆನ್ಷನ್ ಆಗಿತ್ತು. ನೋಡು, ಹಣೆ ಬರದಲ್ಲಿ ನಿನ್ನ ಹೆಸರು ಬರ್ದಿರೋದಕ್ಕೆ ಇಷ್ಟು ಬೇರೆ ಈ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗಿರೋದು. ಇಸ್ಕವನ ನೋಡು, ನಿಮ್ಮ ಅಪ್ಪ ಅಮ್ಮಗೆ ಮಾತಾಡ್ತೀವಿ ನಮ್ಮ ಮಗಳ ಜೊತೆ ಅಂತ ಅಂದಿದ್ದಾರಂತೆ. ಏನಾದ್ರು ಕೇಳಿದ್ರೆ ದಯವಿಟ್ಟು ಆಮೇಲೆ ಆಯ್ಕೆಲಾಗಿಕ್ಕಿಲ್ಲ ಅಂದ್ಬಿಟ್ಟಿಯಾ ನೀನು? ನಾನು ಯಾಕಂದ್ರೆ ನಾನು ಅವತ್ತು ಒಂದಿಲ್ಲ ಇವತ್ತು ಒಂದಿಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ಒಪ್ತಾರೆ ಅಲ್ಲಿಗೆ ಆಯ್ತೀನಿ ಅಂತ ಅವತ್ತು ಅದೇ ಮಾತು, ಇವತ್ತು ಅದೇ ಮಾತು. ಅವ್ರು ಒಪ್ಕೊಂಡ್ರೆ ನಂದೇನೂ ಇಲ್ಲ. ಅವ್ರು ಒಪ್ಕೊಂಡವ್ರೆ ನೀನು ಕೇಳ್ತೀವಿ ಅಂತವ್ರೆ, ಅದಕ್ಕೆ ನೀನೇನಾರು ಅಂದ್ಬಿಟ್ಟಿ ಅಂತ. ಪ್ಲೀಸ್ ನಾನು ನೋಡು, ಬೇಜಾರು ಮಾಡ್ಬೇಡ ನೀನು.
ನಾನು ಈಗ ಕೇಳೋದು ಅದೇ ನಿಮ್ಮ ಇಷ್ಟ ಅಂತೀನಿ, ಅವ್ರು ಮಾಡತ್ತಕ್ಕೆ ನಾನು ಆಯ್ತೀನಿ ಅಷ್ಟೇ. ಹಂಗಾರೆ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿನೇ ಇಲ್ವಾ ನಿನಗೆ? ಇಲ್ಲ. ಹಾಂ ಇಲ್ವಾ? ನೇರವಾಗಿ ಹೇಳ್ತೀಯಲ್ಲ. ನೀನೇನಪ್ಪ ನೀನು ಸುಮ್ಮನೆ ಹೋಗಿ ಬೇಜಾರು ಮಾಡ್ತೀಯ. ಆಯಿತು ಬಿಡು, ಫೋನ್ ಕಟ್ ಮಾಡ್ತೀನಿ ಬಿಡು. ಸರಿ ಸರಿ ಆಯ್ತು, ಬಾಯ್. ಹಲೋ 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 ಅಲ್ಲ ಕವನ. ಹಾಂ ಏನು ಹೇಳಿ. ಇರಲಿ ಕಲಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಇರು ನಿನಗೆ. ಏನು ಮಾಡ್ಕೊಳಕಾಯ್ತದ ನೀವು? ಅದೇನು ಮಾಡಿರಿ? ಏನು ಮಾಡೋಕ್ಕಾಗಲ್ಲ ಬಿಡಮ್ಮ, ಗೊತ್ತಲ್ಲ ನಿನಗೆ. ಸರಿ ಪ್ಲೀಸ್. ಆಯಿತಾ? ಹಂಗಂತ ಇನ್ನು ಅಲ್ಲಿಗೆ ಆಯ್ತಾನೆ ಹುಡುಗನಿಗೆ ಅಂತ. ಅವೆಲ್ಲ ಸೀನಿಲ್ಲ, ನೀವು ಎಷ್ಟು ಹೇಳಿದ್ರು ಅಷ್ಟೇ. ನಮ್ಮ ಅಪ್ಪ ಅಮ್ಮ ನೀವು ಒಪ್ಪತ್ತಕ್ಕೆ ನಾನು ಆಯ್ತೀನಿ ಅಂತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಅಂತ ನಾನು ಹೇಳಕ್ಕಿಲ್ಲ. ನಾನು ಆಮೇಲೆ ಹೇಳ್ತೇನೆ, ಇನ್ನೊಂದ್ಸತಿ ಫೋನ್ ಏನು ಮಾಡ್ರೆ ನಾನು ಸುಮ್ಕೆ ಕೇಳಿಲ್ಲ, ನಮ್ಮ ಅಪ್ಪನ ತಗೊಂಡೋಗಿ ಕೊಡ್ತೀನಿ. ಓ ಮಾವನ್ ಕೊಟ್ಟಿಯಾ? ಸರಿ ಕೊಡು, ಆಯಿತು ಮಾತಾಡ್ತೀನಿ. ಮಾತ್ರ ಈ ಡೈಲಾಗ್ಗಳಲ್ಲಿ ಬಿಡಿಸ್ಬಿಡ್ತೀರಿ ಬಿಡಿ. ಓ ಅಂದರೆ ಬಿದ್ದಿದ್ಯಾ ಅಂತ ಅರ್ಥ ಆಯಿತು. ಹಾಂ ಅದಕ್ಕೆ ತಾನೇ ಗೊತ್ತಾಗಿ ಹಿಂಗೆ ಆಡ್ತಾರ ನೀವು. ಗೊತ್ತಾಗ್ಬಿಟ್ಟಿದ್ದ ನನಗೆ. ಹೆಂಗಾರೆ ಗೊತ್ತಿತ್ತಿಲ್ವಲ್ಲ, ಸದ್ಯ ಹಂಗೋ ಬಿಡವ, ಬಿದ್ದಿದ್ಯಾ ಅಂತ ಹೇಳ್ದಲ್ಲ. ನಾನು ಹೇಳ್ದೆ ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಒಂದ್ಸತಿ ಹೇಳಿದ್ಮೇಲೆ ಮುಗಿದು ಆಯ್ತು. ಫುಲ್ ಓವರ್ ಬಿಡಿ ನಿಮ್ಮದು. ನಿಮ್ಮದು ತಮ್ಮದು ಅಂತ ಯಾಕೆ? ನೀನು ತಾನು ಅಂತ ಏನು ಬಾ ಹೋಗು ಅಂತಾನೆ ಮಾತಾಡ್ಸು, ಪರವಾಗಿಲ್ಲ. ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಏನು ಮಾತಾಡ್ಸೋದು ಬೇಕಾಗಿಲ್ಲ. ಓಹೋ ಆ ಥರ ಸಲಿಗೆ ನಾನು ಯಾರನ್ನೂ ಮಾತಾಡ್ಸಕ್ಕಿಲ್ಲ. ಯಾರನ್ನೇಕೆ ಯಾರು ಮಾತಾಡ್ಸ್ಬೇಡ, ನನ್ನ ಮಾತ್ರ ಮಾತಾಡ್ಸು. ನಾನು ಸ್ಪೆಷಲ್ ವ್ಯಕ್ತಿ ಅಲ್ವಾ, ಅದಕ್ಕೆ. ಯಾವ ಸ್ಪೆಷಲು ಇಲ್ಲ, ಏನೂ ಇಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ, ಕೆಲಸ ಆಯ್ತು ನಮ್ಗೆ ಇಡಿ. ನಂಗೆ ಮಾತಾಡ್ಕೊಂಡು ಅರ್ಥ ಹೊಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇಲ್ಲ. ಫೋನ್ಗಿನ್ ಮಾಡಬೇಡಿ ಇನ್ನೊಂದ್ಸತಿ. ಅವ್ರಿಗೆ ಫೋನ್ ಇಸ್ಕೊಂಡು ಫೋನ್ ಮಾಡೋಕೆ ನಾಚಿಕೆ ಆಯ್ಕಿಲ್ವಾ? ನಿಮ್ಮ ಫೋನ್ ಎತ್ತಿಲ್ಲ ಅಂದಾಗಲೇ ಅರ್ಥ ಮಾಡ್ಕೋಬೇಕು ನೀವು ಮಾತಾಡೋಕೆ ಇಷ್ಟ ಇಲ್ಲ ಅಂತ. ಅವ್ರಿಗೆ ಫೋನ್ ಬೇರೆ ಇಸ್ಕೊ ಮಾಡೋದು ಅಲ್ಲಿ. ಏನು ಮಾಡೋದವ? ಏನು ಮಾಡೋದು? ಆದ್ಮೇಲೆ ಜೀವ ಇರೋಕ್ಕಿಲ್ವಲ್ಲ. ನೀನು ನೋಡ್ರಿ ನನ್ನ ಫೋನಿಂದ ಮಾಡ್ರಿ ಫೋನ್ ಎತ್ತಕ್ಕಿಲ್ಲ, ಅದಕ್ಕೆ ಯಾರನ್ನಾರು ಇಸ್ಕೊ ಮಾತಾಡ್ಬೇಕಲ್ಲ. ಇನ್ನೇನು ಮಾಡೋದು? ನಮ್ಮ ಮನೆ ಬರ. ಓಹೋ ನಿಮಗೆ ತಾನೆ ನಾನು ಹೊಸಿ ಬಂಧನ ಕೊಡ್ತಾ ಇದ್ದಾನೆ. ಫೋನ್ ಮಾಡಿ ನಾನು ಫೋನ್ ಮಾಡು ಅಂತ ಹೇಳ್ತೇವನಿ ಅಲ್ವಾ? ಹಂಗಂದಿದ್ರೆ ಎಷ್ಟು ಕುಸಿನ ಫೋನ್ ಮಾಡ್ತಿದ್ನು. ಸರಿ ಮತ್ತಿನ್ನೇನು ಊಟ ಮಾಡ್ದಾ? ನಮ್ಮ ಅಜ್ಜಿ ತಾತ ಅಂತೂ ತುಂಬ ಹೊಗಳ್ತಿದ್ರು ನಿನ್ನ. ಏನಂತ? ಇದು ಸಖತ್ತಾಗದೆ ಮಾತುಕತೆ ಅಂತ ಚೆನ್ನಾಗಿ ಮಾತಾಡ್ತದೆ ಅಂತ ಏನು ಎಷ್ಟು ಹೊಗಳ್ತಿದ್ರು ಗೊತ್ತಾ? ಇರೋಂಗೆ ಹೇಳವ್ರೆ ಅವರು. ಹೌದು, ಅದಕ್ಕೋಸ್ಕರ ತಾನೇ ಈ ಥರ ಒದ್ದಾಡ್ತಾ ಇರೋದು ನಾನು. ನೀನೇ ಬೇಡ ಅಂದ್ರು. ಇನ್ನೇನು ಊಟ ಆಯ್ತು ಅಂತ ಕೇಳಲ್ವಾ? ತಿಂದೇ ಇರ್ತೀರಿ. ನಾನು ಅವತ್ತಿಂದನೂ ಮನೇಲಿ ಊಟನೇ ಮಾಡಿಲ್ಲ ಗೊತ್ತಾ? ಗೊತ್ತಾಯ್ತು ಕಣಪ್ಪ. ಅವೆಲ್ಲ ಓವರ್ ಆಕ್ಟಿಂಗ್ ಮಾಡ್ದಾರೇನು? ಮೂರುವರೆಯಿಂದ ಊಟ ಮಾಡ್ಬೇಕಾನೆ. ಅವ್ರಿಗೆ ಎಷ್ಟು ಬೇಜಾರಿಕ್ಕಿಲ್ಲ ನಿಮ್ಮ ಅಮ್ಮನಿಗೆ. ನೀವು ಹಿಂಗೆಲ್ಲ ಆಡಿದ್ರೆ ನೋಡಿ, ನಾನೇ ನಿಮ್ಮ ಅಮ್ಮ ಹೇಳ್ತಿರೋದು ತಪ್ಪು. ಆ ಥರ ನನಗೇನು ಬೇಜಾರಾಗಿಲ್ಲ. ಇಲ್ದೋದನ್ನ ನಂಬುದ್ರಲ್ಲ, ಅದನ್ನ ಸತ್ಯತೆ ತಿಳಿದಾನೆ ಮದುವೆ ಕ್ಯಾನ್ಸಲ್ ಅಂದ್ರಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಮ ಅಮ್ಮ ರಿಯಾಕ್ಷನ್ ಮಾಡಿರೋದ್ರಲ್ಲಿ ನಾನು ತಪ್ಪು ಅಂತ ನಾನು ಅನ್ನೋದಿಲ್ಲ. ಸರಿಯಾ? ನೀವು ಹಂಗೆಲ್ಲ ಮನೇಲಿ ಊಟ ಮಾಡ್ದಾನೆ ಆ ಥರ ಎಲ್ಲ ಇದಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿಲ್ಲ. ಹಂಗೆಲ್ಲ ಆಡಾರ ನೀವು. ನಾನೇನೋ ತಿನ್ಕೊಂಡು ಆರಾಮಾಗಿ ಇದ್ಬಿಟ್ಟಿದ್ರೆ ತಲೆಗೆಡ್ಸ್ಕೊಳ್ದಾನೆ ಬೇರೆ ಹುಡುಗಿ ನೋಡ್ಬಿಡೋರು. ಆಮೇಲೆ ನಿನ್ನ ಮದುವೆ ಮಾಡ್ಕೊಳಕಾಯ್ತಿತ್ತ ಹೇಳು? ಅದಕ್ಕೆ ನಾನು ಎಷ್ಟರ ಇರ್ಬೇಕು ಅಷ್ಟರ ಇದ್ದಿದ್ದು. ಸರಿ ಆಯಿತು, ಇನ್ನೇನು ಸಮಾಚಾರ? ಇನ್ನೇನಿಲ್ಲ. ಅಪ್ಪ ಅಮ್ಮ ಕೇಳಿದ್ರೆ ದಯವಿಟ್ಟು ನಂಗೆ ಇಷ್ಟ ಅಂತ ಹೇಳು. ನೋಡೋಕ್ಕಾಯ್ತದ ಬಿಡಿ. ನನಗೂ ಗೊತ್ತು ನಿನಗೂ ಇಷ್ಟಕ್ಕಂತೆ. ಹೇಳಕ್ಕೆ ಬಂದಿದ್ದೆ ನಿಮ್ಮ ಕನ್ಸಲ್ಲಿ ನಾನು, ನಂಗೆ ಇಷ್ಟ ನೀವು ಅಂತ. ಹೌದಾ? ನನ್ನ ಕನ್ಸು ಬಂದಿದ್ದಾ? ನನಗೆ ಗೊತ್ತೇ ಆಗಲಿಲ್ವಲ್ಲ. ಡೌರಾಜ ಡೌರಾಣಿ. ಸರಿ ಆಯಿತು, ಇರ್ತೀನಿ. ಸರಿ ಪ್ಲೀಸ್, ನನ್ನ ಫೋನಿಂದ ನೀವು ಮಿಸ್ ಕಾಲ್ ಕೊಡ್ತೀನಿ. ಆ ಕಡೆ ಫೋನ್ ಮಾಡಲಿಲ್ಲ ಅಂದ್ರೆ ಮಾತ್ರ ಅಲ್ಲಿಗೆ ಬಂದ್ಬಿಡ್ತೀನಿ ನಾನು. ಓಹೋ ಅಷ್ಟೊಂದು ಧೈರ್ಯ ಆಯ್ತದ? ಆಯಿತು ಬಂದು ನೋಡಿ, ಬನ್ನಿ ಮತ್ತೆ ನಿಮ್ಮ ತಾಕತ್ತಿದ್ರೆ. ಸರಿ ಆಯಿತು ಬರ್ತೀನಿ ಬಿಡು. ನೋಡು, ನನ್ನ ಧೈರ್ಯದ ಬಗ್ಗೆ ಮಾತಾಡಿದ್ಯಾ? ಇನ್ನು 1.5 hour ಅಲ್ಲಿ ನಾನು ಅಲ್ಲಿ ಇರ್ನಿಲ್ಲ ಅಂದ್ರೆ ಕೇಳು. ಹಲೋ 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 ಹಲೋ. ಅಯ್ಯೋ ಶಿವನೇ, ಅಯ್ಯೋ ಫೋನ್ ಬೇರೆ ಕಟ್ ಮಾಡಿಬಿಟ್ರು. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದೀಗ? ಬಂದ್ಬಿಟ್ರೆ ಇವರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.